ಹೆಲೋ, ಎಲ್ರಿಗೂ ನಮಸ್ಕಾರ. ನಮ್ಮ TS ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಫಿಶ್ ಫ್ರೈ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಫ್ರೈಗೆ ರೂಪ್ಚಂದ್ ಫಿಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಾರ್ಕೆಟಿಂದ ನಾನು ಕಟ್ ಮಾಡಿಸ್ಕೊಂಡು ಬಂದು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮ್ಯಾರಿನೇಷನ್ಗೋಸ್ಕರ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡು ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಡಿ. ಒಂದು ಬೌಲಿಗೆ 2ರಿಂದ 3 ಸ್ಪೂನ್ನಷ್ಟು ಖಾರ ಪೌಡ್ರನ್ನು ಹಾಕ್ಕೊಳ್ಳಿ. 2ರಿಂದ 3ರಷ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಸ್ಮೆಲ್ ಅಂದರೆ ಆಗಲ್ಲ, ಸೊ ಬೇಡ ಅಂತ ಅವಾಯ್ಡ್ ಮಾಡೋರು ಅವಾಯ್ಡ್ ಮಾಡಿ. 1 ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಎಗ್ಗನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನೀಟಾಗಿ ಪೇಸ್ಟ್ ಆಗೋ ಲೆವೆಲ್ವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ತಾಗೋವರೆಗೂ ಪೇಸ್ಟನ್ನು ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಮೆತ್ಕೊಂಡಿದೆ. ಇದನ್ನು ಹೀಗೆ ರವಾದೊಳಗೆ 2 ಸೈಡಲ್ಲೂ ಅದ್ಬಿಟ್ಟು ಹೀಗೆ ಇಟ್ಕೊಳ್ಳಿ. ಇವಾಗ ತವಾನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಫಿಶನ್ನು ಹೀಗೆ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಟು ಇದನ್ನು ಹೀಗೆ ತಿರ್ಗಿಸಿ ಹಾಕೊಳ್ಳಿ. ಇವಾಗ ನೋಡಿ, ಇನ್ನೊಂದ್ಸಲ ತಿರ್ಗಿಸಿ ಹಾಕ್ತಾ ಇದ್ದೀನಿ. ಹೀಗೆ 2-3 ಸಲ ತಿರ್ಗಿಸಿ ಹಾಕ್ತಾ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ. ಇವಾಗ ಫಿಶ್ ಫ್ರೈ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಫಿಶ್ ರೆಸಿಪಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.